ನೋಡಿ, ಇವತ್ತು ಮೊನ್ನೆ ಒಬ್ರು ರೈತರು ಬಂದಿದ್ರು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ ಮಾಸ್ಟರ್ ಪ್ಲಾನ್ ಟು ಮೈಸೂರು ನಂಜನಗೂಡು ಲೋಕಲ್ ಪ್ಲಾನಿಂಗ್ ಏರಿಯಾ ಝೋನಲ್ ರೆಗ್ಯುಲೇಷನ್ ಆ್ಯಕ್ಟ್ ZR ಇದನ್ನ 2016 ಮಾಡಿದ್ದಾರೆ. ಆಶ್ಚರ್ಯ ಅಂದರೆ, ಈಗ ರಿಂಗ್ ರೋಡ್ಗೆ ಈಗ ವರ್ತುಲ ರಸ್ತೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರ್ದೋ ಒಬ್ಬ ರೈತ 2 ಎಕರೆ ಇದೆ, ಅವ್ರಿಗಿಬ್ರು ಮಕ್ಕಳು. ಅವರು ಒಂದು ಮನೆ ಕಟ್ಕೊಳ್ಳೋಣ ಅಂತ ಅಲಿನೇಶ್ವನ್ಗೆ ಹೋಗವ್ರೆ. 1 ಎಕರೆ 30 ಗುಂಟೆ ಆ ರಸ್ತೆ ಹೊಟ್ಟೋಯ್ತದೆ. ಇನ್ನು 10 ಗುಂಟೆ ಇಬ್ರು ಮಕ್ಳಿಗೂ 5-5. ಆಶ್ಚರ್ಯ ಏನಂದ್ರೆ, ಈ ಆಕ್ಟ್ ಮಾಡಿದಾರಲ್ಲ ಪುಣ್ಯಾತ್ಮರು, ಈ 10 ಗುಂಟೆಗೆ ಅಲಿನೇಷನ್ ಅವನು ಕೊಟ್ಟು ಪ್ಲಾನ್ನ ಕೊಡ್ಬೇಕಾದ್ರೆ ಆ 1 ಎಕರೆ 30 ಗುಂಟೆನೂ ಯಾವುದೇ ಪರಿಹಾರ ಇಲ್ದನೆ ರಿಜಿಸ್ಟರ್ ಮಾಡಿಕೊಡ್ಬೇಕು. ಆಕ್ಟ್ ಈ ರೈತ ಕೊಟ್ಟಂತ ಉಚಿತವಾಗಿ ಕೊಟ್ಟಂತ ಜಮೀನ ಇವರು ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ, ಹೊರವರ್ತುಲ ರಸ್ತೆ ಎಲ್ಲ ಮಾಡಿಕೊಂಡು ಕಮಿಷನ್ ನೋಡ್ಕೊಂಡು ಮತ್ತೆ ಹೋಲಿ ಆ ಭೂಮಿ ಕಳ್ಕೊಂಡಲ್ಲ ರೈತ, ಅವನ್ಗಾರು ಫ್ರೀಯಾಗಿ ಕೊಡ್ತಾರ ಓಡಾಡಕ್ಕೆ? ಅವನ್ ತಗು ಟೋಲು. ಇದು ಕಣ್ಣಿಲ್ವೇನ್ರಿ ಇವ್ರಿಗೆ? ಅವ್ ಏನ್ ಮಾಡ್ಬೇಕಾ ರೈತ? ನಿಮಗೆ ಆಕ್ಟ್ ಮಾಡುವಂತ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಸಚಿವರು, ಚೀಫ್ ಸೆಕ್ರೆಟರಿ, ಇದು ರೈತನ ಪರಿಸ್ಥಿತಿ ಏನು? ನಿಮ್ಮ ಈಗೇನ್ ಮಾಡಿದ್ದೀರಿ ಆ ಆಕ್ಟ್ ಅಲ್ಲೇ ಹೇಳ್ತದೆ. 69 5 ವರ್ಷದಲ್ಲಿ ನೀವು ಯಾವುದಕ್ಕೆ ಮಾಸ್ಟರ್ ಪ್ಲಾನ್ನ ನಿಗದಿ ಮಾಡ್ತೀರಿ, ಅದನ್ನು ಅಕ್ವಿಷನ್ ಮಾಡದೇ ಇದ್ರೆ ಆ ರೈತ ಕೇಳಿದಂಥ ಉದ್ದೇಶಕ್ಕೆ 69(2) ಮಾಡಿಕೊಡ್ಬೇಕು ಅಂತೇಳಿ ಆ್ಯಕ್ಟಲ್ಲೇ ಇದೆ. ಅಂಥದ್ರಲ್ಲಿ ನೀವು ಉಚಿತವಾಗಿ ಭೂಮಿನ ಬರ್ಕೊಡ್ಬೇಕು ಅಂತ ರೈತರಿಗೆ ಹರಾಜು ಮಾಡ್ತಾ ಇದ್ದೀರಲ್ಲ, ಇದು ಒಂದು ಕಡೆ. ನೋಡಿ, ಇನ್ನೊಂದು ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಏರಿಯಾ ಪ್ಲಾನಿಂಗ್ ಅಥಾರಿಟಿ ಅಂತ, ಇದೆಲ್ಲ ನಿಮ್ಮ ಅಪ್ಲೋಡ್ ಮಾಡ್ತೀನಿ ನಿಮ್ಮ ಪೇಪರ್ಸ್. ಇದರಲ್ಲಿ ನೋಡಿ, ಇದು ಕಂಟ್ರಿ ಅಂಡ್ ಟೌನ್ ಪ್ಲಾನಿಂಗ್ ಆಕ್ಟ್ 1962 ಪ್ರಕಾರ ಸೆಕ್ಷನ್ 17(2) ಸ್ಪಷ್ಟವಾಗಿದೆ, ಯಾವ ಏರಿಯಾದಲ್ಲಿ ಸಿಂಗಲ್ ಪ್ಲಾಟ್ ಅಥವಾ ಲೇಔಟ್ ಮಾಡ್ತಾರೆ, ಪಾರ್ಕು ಮತ್ತೆ ರೋಡ್ಸು, ಸಿವಿಲ್ ಅಮ್ಯುನಿಟೀಸ್ನ ರಿಲಿಂಗ್ವಿಸ್ಟ್ ಮಾಡಬೇಕು ಅಂತ ಹೇಳಿ. ಇದಕ್ಕೆ ZR ಪ್ರಾವಿಷನ್ ಮಾಡ್ಕೊಂಡಿಲ್ಲ. ಯಾವುದರಲ್ಲಿ? ಈ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ಲಿ. ಆದರೆ ಅವರು ಏನು ಹೇಳೋದು, ಈಗಾಗಲೇ ಅವ್ರು ಮೈಸೂರು ಬೆಂಗಳೂರು ರೈತರು ಭೂಮಿ ಕಳ್ಕೊಂಡವ್ರೆ, ಅವ್ರಿಗೆ ಪ್ಲಾನ್ ಮಾಡಬೇಕಾದ್ರೆ ಕೊಡಬೇಕು ಅಂದರೆ ನೀವು ಕೂಡ ಉಚಿತವಾಗಿ ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಮಾಡಬೇಕು ಅಂದ್ರು ನಮಗೆ ಬರ್ಕೊಡ್ಬೇಕು. ಇದಾದ್ಮೇಲೆ ಆಕ್ಟಲ್ಲೇ ಇಲ್ಲ ಇದರಲ್ಲಿ. ಇದಾದ್ಮೇಲೆ ಕೋರ್ಟ್ಗೆ ಹೋಯ್ತಾರೆ ಒಬ್ರು, ಅಲ್ಲಿ ಹೇಳ್ತದೆ
ಕೋರ್ಟಲ್ಲಿ ಹೇಳ್ತಾರೆ KTCP 69 ಆಕ್ಟ್ ಅಡಿನಲ್ಲಿ ನೀವು ಅಕ್ವಿಷನ್ ಮಾಡಬೇಕೆ ಹೊರತು ನೀವು ಉಚಿತವಾಗಿ ರೈತರನ್ನ ಹರಾಜು ಮಾಡಂಗಿಲ್ಲ. ನ್ಯಾಯಾಲಯ ಚೀಮಾರಿ ಆಗ್ತದೆ. ಇದು ರೈತರುಗಳು ಪ್ರತಿ ದಿವಸ ಅನುಭವಿಸ್ತಾ ಇರುವಂತ ಕಷ್ಟ. ಒಂದು ಕಡೆ ಆಕ್ಟಲ್ಲೇ ಪ್ರಾವಿಷನ್ ಇಲ್ಲ, ನೀವು ಒತ್ತಾಯ ಮಾಡ್ತಾ ಇದ್ದೀರಿ. ಇನ್ನೊಂದು ಕಡೆ ZRL ಪ್ರಾವಿಷನ್ ಮಾಡಿಕೊಂಡು ರೈತರಿಗೆ ಹರಾಜು ಮಾಡ್ತಾ ಇದ್ದೀರಿ. ಇನ್ನು ಪ್ರಾಧಿಕಾರದ ವಿಚಾರಕ್ಕೆ ಬಂದರೆ ಅಧ್ಯಕ್ಷರು ಒಳ್ಳೆಯವರಿದ್ದಾರೆ, ಕೆಲವು ಅಧಿಕಾರಿಗಳು ಒಳ್ಳೆಯವರಿದ್ದಾರೆ. ಆದರೆ ನಾನು ಹೇಳಿದ್ನಲ್ಲ, ಇನ್ನೊಂದು ರಂಗ RTIನವ್ರ ಕೆಲಸ ಏನು? ಒಳ್ಳೆಯವರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ನೀನು ಒಂದು ಅರ್ಜಿ ಹಾಕ್ತೀಯ, ಅಲ್ಲಿ ಸಂಪರ್ಕಾಧಿಕಾರಿ ಇರ್ತಾರೆ, ಅವ್ರ ಹತ್ರ ಮಾಹಿತಿ ತಗೋಬೇಕು. ನೀವು ಹೋಗೋದು, ಪ್ರತಿ ಕೇಸರ್ಕರ್ ಹತ್ರ ಹೋಗೋದು, ಫೈಲ್ ತೆಗ್ಸೋದು, ವಾಟ್ಸಪ್ಪಲ್ಲಿ ತಗೊಳ್ಳೋದು. ಸಾರ್ವಜನಿಕರಿಗೆ ಇವತ್ತಿನ ದಿವಸ ಬಹಳ ಕಷ್ಟ ಆಗ್ತಾ ಇದೆ. ನಾವೆಲ್ಲ ಹಿಂದೆ ಚೇರ್ಮನ್ ಆಗಿದ್ದವರು, 3 ಗಂಟೆವರೆಗೆ ಯಾರನ್ನೂ ಒಳಗೆ ಬಿಡ್ತಿರ್ಲಿಲ್ಲ. 3 ಗಂಟೆ ಮೇಲೆ ಎಂಟ್ರಿ ಮಾಡಿ ಒಳಗೆ ಹೋಗ್ಬೇಕಿತ್ತು. ಬ್ರೋಕರ್ಗಳಿಗೆ ಅವಕಾಶ ಇರಲಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಈಗಲೂ ಕೂಡ ಮನವಿ ಮಾಡ್ತಾ ಇದ್ದೀವಿ, ಪ್ರಾಧಿಕಾರದ ಆಯುಕ್ತರಿಗೆ ಮನವಿ ಮಾಡ್ತಾ ಇದ್ದೀವಿ, ನಗರಾಭಿವೃದ್ಧಿ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಕೂಡಲೇ ಸರಿ ಮಾಡಿ. ಪೊಲೀಸ್ ಇಲಾಖೆ, ಪೊಲೀಸ್ ಆಯುಕ್ತರು ಇವರ ಚಲನವಲನಗಳ ಮೇಲೆ ನಿಗಾ ಇಡಿ. ಒಳ್ಳೆಯವರಿದ್ದಾರೆ, ಆದರೆ ಕುಟುಂಬಗಳಿಗೆ ವಿಷ ಹಾಕಿ ಕೇಸ್ ಬುಕ್ ಆಗಿರೋರು, 307 ಇರೋರು ಎಲ್ಲರೂ ಕೂಡ ಅಂಥವ್ರು ಮಾಹಿತಿ ಹಕ್ಕುದಾರ ಅಂತ ಹೋಯ್ತಾರೆ. ಕಾನೂನು ಸುವ್ಯವಸ್ಥೆ ಹಾಳಾಗುತ್ತೆ. ನೀವು ಪ್ರತಿ ಚೇಂಬರ್ಗೂ CC ಕ್ಯಾಮ್ರಾ ಹಾಕಿ. ಯಾವುದೇ ಕೇಸರ್ಕರ್ ಹತ್ರ, ಯಾವುದೇ ಅಧಿಕಾರಿ ಹತ್ರ ಹೋಗಿ ಧಮಕಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ, ಫೈಲ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೊಂದು ಚೇಂಬರ್ ಮಾಡಿ, ಸಂಪರ್ಕಾಧಿಕಾರಿನ ಬಂದು ಕಾಂಟ್ಯಾಕ್ಟ್ ಮಾಡಲಿ. ಯಾರು ಕೇಸರ್ಕರ್ ಹತ್ರ ಹೋಗಿ ತೊಂದರೆ ಕೊಡ್ತಾರೆ, ಜನಸಾಮಾನ್ಯರು ಬಿಟ್ಟು ಈ RTIನವರು ಅವ್ರ ಮೇಲೆ ಇಮ್ಮಿಡಿಯೇಟ್ ಆಗಿ ಕೇಸ್ ರಿಜಿಸ್ಟರ್ ಮಾಡಿ. ಪ್ರಾಧಿಕಾರದ ಅಧಿಕಾರಿಗಳಿಗಿನ್ನ ಕೆಲವರು RTIನವರ ದಬ್ಬಾಳಿಕೆ ಜಾಸ್ತಿ ಆಯ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಇನ್ನು 15 ದಿವಸ ಗಡುವು ಕೊಟ್ಟಿದ್ದೀವಿ. ನಾವುಗಳೇ ಸಾವಿರಾರು ಸಂಖ್ಯೆಯಲ್ಲಿ ಪ್ರಾಧಿಕಾರದ ಪ್ರತಿಯೊಬ್ಬರು ಕೇಸರ್ಕರ್ ಹತ್ರ ಹೋಗ್ಬೇಕಾಗುತ್ತೆ. ಈ ಸಂದರ್ಭ ನಿಮ್ಮೆಲ್ಲರಲ್ಲಿ ನಾವು ಒತ್ತಾಯ ಮಾಡೋದು, ಹೋಗೋದು, ಮೊಬೈಲಲ್ಲಿ ಜೆರಾಕ್ಸ್ ತಗೊಳ್ಳೋದು, ಹೆದರ್ಸೋದು, ವಸೂಲಿ ಮಾಡೋದು. ಒಳ್ಳೆಯವರಿದ್ದಾರೆ, ಒಳ್ಳೆಯವ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಇದನ್ನ ಪೊಲೀಸ್ ಆಯುಕ್ತರು ನಿಗಾ ವಹಿಸ್ಬೇಕು. ಏನ್ ಮಾಡ್ತಾ ಇದೆ ನಿಮ್ಮ ಇಂಟೆಲಿಜೆನ್ಸ್? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.